ಈ ವೆಹಿಕಲಲ್ಲಿ ಅವಾಗಲೇ ತೋರಿಸಂಗೆ ನಿಮಗೆ ಯಾವ ಥರ ನಾವು ವಿತೌಟ್ ಆಕ್ಸಿಲೇಷನ್ ಗಾಡಿ ಮೂವ್ ಆಗುತ್ತೆ ಅಂತ ತೋರಿಸ್ತೀನಿ. ಡಿ ಮೂಡ್ಗೆ ಹಾಕಿ ನಾವು ಆಕ್ಸಿಲೇಟರ್ ಕೊಡದೇ ಇದ್ರು ಗಾಡಿ ಬಂದು ಮೂವ್ ಆಗ್ತಾ ಇರುತ್ತೆ ನೋಡಿ. ಕೈ ಬಿಟ್ಕೊಂಡು ಕೂಡ ನಾವು ಕೂತ್ಕೋಬೋದು ಆರಾಮಾಗಿ. ಸೊ ಈ ಥರ ಗಾಡಿ ಮೂವ್ ಆಗ್ತಾನೇ ಇರುತ್ತೆ. 5 ಸ್ಪೀಡಲ್ಲಿ ನಮಗೆ ಗಾಡಿ ಮೂವ್ ಆಗ್ತಾ ಇರುತ್ತೆ. ಹ್ಯಾಂಡಲ್ ನೋಡ್ಕೋಬೇಕಷ್ಟೇ ಸರ್. ನೋಡಿ ಈ ಥರ ಕೂತ್ಕೊಂಡು ನಾವು ಆರಾಮಾಗಿ ಹೋಗ್ತಾ ಇರ್ಬೋದು ಸರ್. ಸೊ ವಿತೌಟ್ ಆಕ್ಸಿಲೇಷನ್ ಗಾಡಿನ ಮೂವ್ಮೆಂಟ್ ಹೋಗ್ತಾ ಇದೆ ಗಾಡಿ ನಿಮ್ಮದು. ಥ್ಯಾಂಕ್ ಯು ಸರ್. ಸರ್ ನೋಡಿ ಹೀಗೆ ಗಾಡಿ ಹೋಗ್ತಾ ಇರುತ್ತೆ ವಿತೌಟ್ ಆಕ್ಸಿಲೇಷನ್ ಸರ್. ಸೊ ಬ್ರೇಕ್ ಇಟ್ ಮುಟ್ಟಿಲ್ಲ, ಆಕ್ಸಿಲೇಟರ್ ಮುಟ್ಟಿಲ್ಲ, ಯಾವುದು ಕೂಡ ಮುಟ್ಟಿಲ್ಲ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಈ ಗಾಡಿನ ಫಸ್ಟ್ ಬಂದು ನಾವು ಕೀನ ಆನ್ ಮಾಡ್ತೀವಿ. ಡಿಸ್ಪ್ಲೇಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಸೊ ಇದಾದ ನಂತರ ಗಾಡಿನ ಯಾವ ಥರ ಮೂವ್ಮೆಂಟ್ ಮಾಡೋದು ಅಂದರೆ, ಸೊ ಫಸ್ಟು ನಾವು ಬ್ರೇಕ್ನ ಅಪ್ಲೈ ಮಾಡಿ, ಸೊ ಆಮೇಲೆ ಡಿ ಮೂಡ್ ಅಂತ ಇರುತ್ತೆ. ಡಿ ಮೂಡನ್ನ ಅಪ್ಲೈ ಮಾಡಿದ್ಮೇಲೆ ಸೊ ಗಾಡಿಗೆ ರನ್ ಆಗಿರುತ್ತೆ. ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ಜಸ್ಟ್ ಆಕ್ಸಿಲೇಟರ್ನ ನಾವು ಕೊಟ್ಟಿಲ್ಲ ಆದರೂ ಕೂಡ ಬ್ರೇಕ್ನ ಕ್ಲಚ್ ಥರ ರಿಮೂವ್ ಮಾಡಿದ್ರೆ ಮೆಲ್ಲಿಗೆ ಗಾಡಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ನೋಡಿ. ಆಕ್ಸಿಲೇಟರ್ನ ಕೊಟ್ಟಿಲ್ಲ ಗಾಡಿ ಆದರೂ 5 ಸ್ಪೀಡಲ್ಲಿ ಮಾತ್ರ ಇದು ಟ್ರಾಫಿಕಲ್ಲಿ ಹೋಗ್ತಾ ಇರುತ್ತೆ ಸರ್. 5 ಸ್ಪೀಡ್ ಅಷ್ಟೇ ಇದು ಹೋಗ್ತಾ ಇರೋದು. ಇನ್ ಕೇಸ್ ಏನೋ ನಮಗೆ ಖಾಲಿ ಇದೆ ಬೇಗ ಹೋಗಬೇಕು ಅಂದರೆ ಜಸ್ಟ್ ಈ ಥರ ಅಪ್ಲೈ ಮೂವ್ ಮಾಡಿದ್ರೆ ಸಾಕು ಗಾಡಿ ಹೋಗುತ್ತೆ ಸರ್. ನೋಡಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಆಕ್ಸಿಲೇಟರ್ನ ಆಪೋಸಿಟ್ ಮಾಡಿದ್ರೆ ಬ್ರೇಕಿಂಗ್ ಆಗುತ್ತೆ ನೋಡಿ. ತೋರಿಸ್ತೀನಿ ನಿಮಗೆ. ಸೊ ಈಗ ಬಿಟ್ಟು ಆಪೋಸಿಟ್ ಮಾಡಿದ್ರೆ ಆಟೋ ಬ್ರೇಕಿಂಗ್ ಸಿಸ್ಟಮು ವರ್ಕ್ ಆಗುತ್ತೆ ಸರ್. ಇಲ್ಲಿ ರೀಜನರೇಷನ್ ಬರ್ತಾ ಇರುತ್ತೆ. ಸೊ ನಾವು ಬ್ರೇಕ್ ಅಪ್ಲೈ ಮಾಡಿದ್ರು ಕೂಡ ರೀಜನರೇಷನ್ ಬರ್ತಾ ಇರುತ್ತೆ ಗಾಡೀಲಿ. ಅಂದರೆ ಬ್ಯಾಟ್ರಿ ಚಾರ್ಜ್ ಆಗ್ತಿರುತ್ತೆ. ಹೌದು ಸರ್, ಖಂಡಿತ. ಸೊ ಇದು ಬಂದು ನವರಂಗ್ ಸಿಗ್ನಲ್ ನಾವು ಯೂ ಟರ್ನ್ ಮಾಡಿದ್ದೀವಿ ಇವಾಗ. ಸೊ ಇಲ್ಲಿಂದ ನವರಂಗ್ ಸಿಗ್ನಲಿಂದ ಟುವರ್ಡ್ಸ್ ಒರಾಯನ್ ಮಾಲ್ ಕಡೆಗೆ ಅಂದರೆ ಯಶವಂತಪುರ ಕಡೆಗೆ ಬಂದರೆ ಒಂದು 100 ಮೀಟ್ರ್ ಮುಂದೆ ಬಂದರೆ ಲೆಫ್ಟಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಅಂತ ಬರುತ್ತೆ ನೋಡಿ. ಇನ್ನು ಸ್ವಲ್ಪ ಒಂದು ಕೆಲವು ಕ್ಷಣಗಳಲ್ಲಿ ಲೆಫ್ಟಲ್ಲಿ ಕೆನರಾ ಬ್ಯಾಂಕ್ ಅಂತ ಬರುತ್ತೆ. ಇಲ್ಲಿ ಗಾಡಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ಕೆನರಾ ಬ್ಯಾಂಕ್ ಬಂದು ನಿಮಗೆ ಐಡೆಂಟಿಫೈ ಮಾಡ್ಕೊಂಡು ಜಸ್ಟ್ ಅದರ ಆಪೋಸಿಟೇ ನಿಮಗೆ ನಮ್ಮ ಮಹೇಂದ್ರ ಶೋರೂಮ್ ಇರೋದು ಸರ್. ಓಕೆ. ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಸರ್ ಗಾಡಿ? ಸರ್ ಟಾಪ್ ಸ್ಪೀಡ್ ಒಂದು 55 ಇದೆ ಸರ್. ಇದರಲ್ಲಿ 3 ಮೂಡ್ ಬರುತ್ತೆ. ಒಂದು 40 ಸ್ಪೀಡು ರೇಂಜ್ ಮೂಡು, ರೈಡ್ ಮೂಡ್ ಒಂದು 45 ಸ್ಪೀಡು, ರೇಸ್ ಮೂಡ್ ಬಂದು 55 ತನಕ ಹೋಗುತ್ತೆ ಸರ್. ನೋಡಿ ಸರ್ ಹಂಗೆ. ಓಕೆ ಬನ್ನಿ ಸರ್ ಹೋಗೋಣ ಮುಂದೆ. ಎಷ್ಟು ಸ್ಪೀಡ್ ಹೋಗುತ್ತೆ ನೋಡೋಣ, ಚೆಕ್ ಮಾಡೋಣ. ಸರ್ ನಾನೀಗ ರೇಂಜ್ ಮಾಡಲ್ಲಿ ಹೋಗ್ತಾ ಇದ್ದೀನಿ 40 ಸ್ಪೀಡು. 40 ಸ್ಪೀಡ್ನ ಕ್ರಾಸ್ ಮಾಡೋಕ್ಕಾಗಲ್ಲ ಸರ್. ಅಷ್ಟು ಒಳಗಡೆ ಇರುತ್ತೆ. ಸಿಟಿ ಪರ್ಪಸ್ಗೆ 40-45 ಸಾಕು ಸರ್. ಇನ್ ಕೇಸ್ ಏನಾದ್ರು ನಾವು ರೇಂಜ್ನ ಜಾಸ್ತಿ ಕಿಲೋಮೀಟ್ರ್ ಗೇರ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಹೈವೇ ಬೇಕು ನೋಡಿ. ನೆಕ್ಸ್ಟ್ ಬಂದು ನಾವು ಮೂಡ್ ಚೇಂಜ್ ಮಾಡ್ಬೇಕಾದ್ರೆ ಜಸ್ಟ್ ಈ ಬಟನ್ನ ಒತ್ತಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ ಸರ್. ರೈಡ್ ಮೋಡಲ್ ಇದೆ ಈಗ. ರೈಡ್ ಮೋಡಲ್ ಬಂದು ಸ್ಪೀಡು ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಸೊ ಇನ್ನೂ ಸ್ಪೀಡ್ ಜಾಸ್ತಿ ಬೇಕು ಅಂದರೆ ಹೈವೇಲಿ ಸೊ ನೋಡಿ ಆಕ್ಸಿಲೇಟರ್ ಬಿಟ್ಟು ಇದು ನಾವು ಪ್ರೆಸ್ ಮಾಡಿದ್ರೆ ಬಟನ್ನ ಸೊ ಇಲ್ಲಿ ರೇಸ್ ಮೋಡ್ ಆಗುತ್ತೆ. ಇದು ಸಿಟಿ ಪರ್ಪಸ್ಗಲ್ಲ ಸರ್. ಇದು ತುಂಬ ಲಾಂಗಲ್ಲಿ ಹೋಗ್ಬೇಕಾದ್ರೆ ತಗೋಬೇಕು. ಹೆವಿ ಸ್ಪೀಡ್ ಇರುತ್ತೆ ಸರ್. ಗಾಡಿ ಕಂಟ್ರೋಲ್ ಸಿಗಲ್ಲ. ಸೊ ಅಷ್ಟು ಸ್ಪೀಡ್ ಇರುತ್ತೆ 55 ಸ್ಪೀಡಲ್ಲಿ ಸರ್. ಹೆವಿ ಇನಿಷಿಯಲ್ ಪಿಕಪ್ ಜಾಸ್ತಿ ಇರುತ್ತೆ ಸರ್. ಸಿಟಿಗೆಲ್ಲ 40 ಸಾಕು ಸರ್. 40-45 ಸಾಕು ಸರ್. ಇಷ್ಟಲ್ಲೇ ಓಡಿಸ್ಕೊಂಡು ನಿಮಗೆ 200+ ಮೈಲೇಜ್ನ ನಾವು ತೊಗೋಬೋದು. ಇನ್ನು ಬೇರೆ ಫೀಚರ್ಸ್ ಎಲ್ಲ ಏನಿದೆ ಸರ್? ಸರ್ ನೋಡಿ ನಾವು ವೆಹಿಕಲಲ್ಲಿ ನಿಲ್ಲಿಸಿದಾಗ ಈ ಥರ ನ್ಯೂಟ್ರಲ್ ಮಾಡಬೇಕು, ಹ್ಯಾಂಡ್ ಬ್ರೇಕ್ ಎತ್ತಬೇಕು ಸಿಗ್ನಲಲ್ಲಿ. ಸೊ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟು ಬ್ರೇಕಿಂದ ಆರಾಮಾಗಿ ಕೂತ್ಕೊಂಡು ನೀವು ಈ ಕಾಲು ತೆಗೆದು ಕೂತ್ಕೋಬೋದು. ಜೊತೆಗೆ ನಿಮಗೆ ವೆಹಿಕಲಲ್ಲಿ ಜಸ್ಟ್ ಬ್ರೇಕ್ನ ಅಪ್ಲೈ ಮಾಡಿ ಮತ್ತು ಡಿ ಮೂಡ್ಗೆ ಹಾಕಿದ್ರೆ ವೆಹಿಕಲ್ಲು ಬ್ರೇಕ್ ಬಿಟ್ಟರೆ ಗಾಡಿ ಮೂವ್ ಆಗ್ತಾ ಇರುತ್ತೆ. ಬ್ರೇಕ್ ತುಳಿದ್ರೆ ಗಾಡಿ ನಿಂತ್ಕೊಳ್ಳುತ್ತೆ. ಸೊ ಇಷ್ಟಲ್ಲೇ ನಾವು ಗಾಡಿ ಮೂವ್ಮೆಂಟ್ ಮಾಡ್ತಾ ಹೋಗೋದು. ಕ್ಲಚ್ ಗೇರ್ನ ಹಾಕೋ ಅವಶ್ಯಕತೆ ಇರಲ್ಲ ಇದಕ್ಕೆ. ಸೊ ನೀವು ಎಷ್ಟು ಸರಿ ಬ್ರೇಕ್ ಅಪ್ಲೈ ಮಾಡ್ತೀರೋ ಸಿಟಿ ಒಳಗಡೆ ಅಷ್ಟು ಸರಿನೂ ಕೂಡ ರೀಜನರೇಷನ್ ಬರ್ತಾ ಇರುತ್ತೆ. ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ ಸರ್ ಅದರಲ್ಲಿ. ಅದ್ರಲ್ಲಿ ಆಟೋಮೆಟಿಕ್ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಹೌದು ಸರ್. ಇನ್ನು ಬ್ಯಾಟ್ರಿ ಎಲ್ಲ ಏನು ಇದೆ ಸರ್ ಇದಕ್ಕೆ? ಸರ್ ಬ್ಯಾಟ್ರಿಯಲ್ಲಿ ನಿಮಗೆ 16 ಶೆಲ್ಸ್ ಬರುತ್ತೆ. ಓಕೆ. ಸೊ ಅದರಿಂದ ನಿಮಗೆ ರೇಂಜ್ ಬಂದು ನಿಮಗೆ ಈ 16 ಶೆಲ್ಸ್ಗೆ 200+ ಮೈಲೇಜ್ನ ನೀವು ಸಿಟಿಯಲ್ಲಿ ತೊಗೋಬೋದು ಸರ್. 200+ ಸರ್. ಓಕೆ. ಇನ್ನು ಬ್ಯಾಟ್ರಿ ವಾರಂಟಿ ಎಲ್ಲ ಎಷ್ಟಿರೋದು ಸರ್? ಸರ್ ಬ್ಯಾಟ್ರಿ ವಾರಂಟಿ ಬಂದು ನಿಮಗೆ 1.5 ಲಕ್ಷ ಕಿಲೋಮೀಟ್ರು ಅಥವಾ 6 ವರ್ಷ ಯಾವುದು ಬೇಗ ಬರುತ್ತೋ ಅವಾಗ ಮುಗಿಯುತ್ತೆ ಸರ್. ಓಕೆ. ಆ ಥರ ಯಾವ್ದು ಫಸ್ಟೇ ಬರುತ್ತೋ ಅದು. ಹೌದು ಸರ್.
ಸೊ ಇದು ಎತ್ತಾಕೋದೇನಿಲ್ಲ ಸರ್ ಇದು ಬಂದು ನಿಮಗೆ ವೆಹಿಕಲ್ ಬಂದು ನಿಮಗೆ ಮೋನೋ ಸಸ್ಪೆನ್ಷನ್ ಇರೋದ್ರಿಂದ ಸೊ ಲೈಕ್ ಕಾರ್ ಥರ ಸಸ್ಪೆನ್ಷನ್ ಈ ಗಾಡಿಗಿದೆ. ಯಾವುದೇ ಥರ ನಿಮಗೆ ಸಣ್ಣ ಪುಟ್ಟ ಗುಡ್ಡಿಲ್ ಕೂಡ ವೆಹಿಕಲ್ ಎತ್ತಾಕಲ್ಲ ಸರ್. ಎತ್ತಾಕಲ್ಲ. ಕಾರ್ ಥರ ಸಾಫ್ಟಾಗಿ ಹೋಗ್ತಾ ಇರುತ್ತೆ ನಿಮಗೆ ವಿತೌಟ್ ಸೌಂಡು. ವಿತೌಟ್ ಸೌಂಡ್ ಸರ್. ಈ ವೆಹಿಕಲಿಂದ ನಿಮಗೆ ನಾಯ್ಸ್ ಪೊಲ್ಯೂಷನ್ ಇರಲ್ಲ, ಜೊತೆಗೆ ಪರಿಸರ ಮಾಲಿನ್ಯನೂ ಆಗಲ್ಲ ಸರ್. ಸೊ ನಾವೀಗ ಬರ್ತಾ ಇರೋದು ಒರೈನ್ ಮಾಲ್ ಕಡೆಯಿಂದ ಬರ್ತಾ ಇದ್ದೀವಿ. ಸೊ ನವರಂಗ್ ಸಿಗ್ನಲ್ಗಿನ್ನ ಬಿಫೋರು ನಿಮಗೆ ರೈಟಲ್ಲಿ ಕೆನರಾ ಬ್ಯಾಂಕ್ ಬರುತ್ತೆ, ಲೆಫ್ಟಲ್ಲಿ ಮಹೇಂದ್ರ ಶೋರೂಮ್ ಬರುತ್ತೆ. ನೀವು ಗೂಗಲಲ್ಲಿ ಹೊಡಿಬೇಕಾದ್ರೆ ಸುಮುಖ ಮೊಬಿಲಿಟಿ ಮಹೇಂದ್ರ ಶೋರೂಮ್ ಅಂತ ನೀವು ಹೊಡಿದ್ರೆ ಸಂಪೂರ್ಣ ಮಾಹಿತಿ, ಲೊಕೇಶನ್ ಪ್ರತಿಯೊಂದು ಸಿಗುತ್ತೆ ಸರ್. ರೈಟ್ ಸೈಡ್ ನಿಮಗೆ ಕೆನರಾ ಬ್ಯಾಂಕ್ ಬರುತ್ತೆ, ಲೆಫ್ಟ್ ಸೈಡ್ ನಮ್ಮದು ಸುಮುಖ ಮೊಬಿಲಿಟಿ ಮಹೇಂದ್ರ ಶೋರೂಮ್ ಅಂತ ಇದೆ. ಇದನ್ನು ಗೂಗಲಲ್ಲಿ ನೋಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ ಸರ್.